ಚಿಕ್ಕಮಗಳೂರು ಡಿಸಿಸಿ ಬ್ಯಾಂಕ್ ಗದ್ದಿಗೆ ಇದೀಗ ಬಿಜೆಪಿ ಪಾಲಾಗುತ್ತಾ? ಬಿಜೆಪಿಯ ಸಿಟಿ ರವಿ ಮತ್ತು ಜೆಡಿಎಸ್ನ ಎಸ್ಎಲ್ ಭೋಜೇಗೌಡಗೆ ಗೆಲುವೇನಾದ್ರೂ ಆಗುತ್ತಾ? ಎಸ್, ಚಿಕ್ಕಮಗಳೂರು ಡಿಸಿಸಿ ಬ್ಯಾಂಕ್ ಗದ್ದಿಗೆ ಬಿಜೆಪಿ ಪಾಲಾಗುತ್ತಾ ಅನ್ನೋ ಒಂದು ಕುತೂಹಲ, ಈ ತೀವ್ರ ಕುತೂಹಲ ಮೂಡಿಸ್ತಾ ಇರುವಂತಹ ಡಿಸಿಸಿ ಬ್ಯಾಂಕ್ ಚುನಾವಣೆ. 13 ನಿರ್ದೇಶಕರ ಸ್ಥಾನಕ್ಕೆ 8 ಜನರ ವಿರೋಧ ಆಯ್ಕೆಯನ್ನ ಮಾಡಲಾಗಿದೆ. 8 ಜನರನ್ನ 5 ಕ್ಷೇತ್ರಗಳಿಗೆ ನಡೆದಿದ್ದಂತಹ ಈ ಡಿಸಿಸಿ ಬ್ಯಾಂಕ್ ಚುನಾವಣೆ ಈಗ ದೋಸ್ತಿ ಪಾಲಾಗುತ್ತಾ ಚಿಕ್ಕಮಗಳೂರು ಡಿಸಿಸಿ ಬ್ಯಾಂಕ್ ಅಂತ. ನಿಜಕ್ಕೂ ಚಿಕ್ಕಮಗಳೂರಿನಲ್ಲಿ ನಡೀತಾ ಇರುವಂತಹ ಈ ಡಿಸಿಸಿ ಬ್ಯಾಂಕ್ ಗದ್ದುಗೆ ಬಿಜೆಪಿ ಪಾಲಾಗುತ್ತಾ? ಬಿಜೆಪಿಯಲ್ಲಿ ಸಿಟಿ ರವಿ ಮತ್ತು ಜೆಡಿಎಸ್ನ ಎಸ್ಎಲ್ ಭೋಜೇಗೌಡಗೆ ಗೆಲುವು ಸಾಧಿಸುವಂತ ಚಾನ್ಸಸ್ ಇರುತ್ತಾ? ಹಾಗೆ ತೀವ್ರ ಕುತೂಹಲ ಮೂಡಿಸ್ತಾ ಇದೆ ಈ ಡಿಸಿಸಿ ಬ್ಯಾಂಕ್ ಚುನಾವಣೆ. ಯಾಕೆಂತಂದ್ರೆ 13 ನಿರ್ದೇಶಕರು ಏನಿದ್ದಾರೆ ಅವರ ಸ್ಥಾನಕ್ಕೆ 8 ಜನ ಅವಿರೋಧವಾಗಿ ಆಯ್ಕೆಯನ್ನ ಮಾಡಲಾಗಿದೆ. 8 ಜನರನ್ನ 13 ನಿರ್ದೇಶಕರ ಸ್ಥಾನಕ್ಕೆ. ಇನ್ನ 5 ಕ್ಷೇತ್ರಗಳಲ್ಲೂ ಕೂಡ ನಡೀತಾ ಇದೆ ಡಿಸಿಸಿ ಬ್ಯಾಂಕ್ ಚುನಾವಣೆ. ಹಾಗಿದ್ರೆ ಈ ದೋಸ್ತಿ ಏನಿದೆ, ಈ ಒಂದು ಬಿಜೆಪಿ ಜೆಡಿಎಸ್ ದೋಸ್ತಿ ಏನಿದೆ, ಇದು ಯಾವ ದೋಸ್ತಿಯ ಪಾಲಾಗುತ್ತೆ ಚಿಕ್ಕಬಳ್ಳಾಪುರದ ಡಿಸಿಸಿ ಬ್ಯಾಂಕ್ನ ಚುನಾವಣೆಯಲ್ಲಿ ಅನ್ನೋದು ಕಾದು ನೋಡಬೇಕಿದೆ. ಚಿಕ್ಕಮಗಳೂರು ಡಿಸಿಸಿ ಬ್ಯಾಂಕ್ ಗದ್ದಿಗೆ ಈಗ ಬಿಜೆಪಿ ಪಾಲಾಗುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ. ಜೊತೆಗೆ ಬಿಜೆಪಿಯ ಸಿಟಿ ರವಿ ಮತ್ತು ಜೆಡಿಎಸ್ನ ಎಸ್.ಜೆ. ಭೋಜೇಗೌಡಗೆ ಗೆಲುವು ಆಗುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ. ತೀವ್ರ ಕುತೂಹಲ ಮೂಡಿಸ್ತಾ ಇದೆ ಈ ಡಿಸಿಸಿ ಬ್ಯಾಂಕ್ ಚುನಾವಣೆ. ಅಂದ್ರೆ ಕಾದ್ ನೋಡ್ಬೇಕಾಗುತ್ತೆ. 5 ಕ್ಷೇತ್ರಗಳಲ್ಲಿ ನಡೆಸ್ತಾ ಇದ್ದಾರೆ ಡಿಸಿಸಿ ಬ್ಯಾಂಕ್ನ ಚುನಾವಣೆ. ಹಾಗಾಗಿ ಯಾರ ಪಾಲಾಗುತ್ತೆ ಈ ಚುನಾವಣೆ, ಈ ಒಂದು ಏನು ಗದ್ದಿಗೆ ಯಾರ ಪಾಲಾಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ. ಹದಿಮೂರು ನಿರ್ದೇಶಕರ ಸ್ಥಾನಕ್ಕೆ 8 ಜನ ಅವಿರೋಧವಾಗಿ ಆಯ್ಕೆಯನ್ನ ಮಾಡಲಾಗ್ತಾ ಇದೆ ಈ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ. ಹಾಗಾಗಿ 5 ಕ್ಷೇತ್ರಗಳಲ್ಲಿ ಈಗ ಡಿಸಿಸಿ ಬ್ಯಾಂಕ್ ಚುನಾವಣೆ ನಡೀತಾ ಇದೆ. ನೋಡ್ತಾ ಇದ್ದೀರಾ, ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ. ಒಂದು ಕಡೆ ಜೆಡಿಎಸ್, ಇನ್ನೊಂದು ಕಡೆ ಬಿಜೆಪಿ ಬೆಂಬಲಿಗರು ಏನಿದ್ದಾರೆ ಕಾತುರದಿಂದ ಕಾಯ್ತಾ ಇದ್ದಾರೆ. ಡಿಸಿಸಿ ಬ್ಯಾಂಕ್ ಗದ್ದಿಗೆ ಯಾರ ಪಾಲಾಗುತ್ತೆ? ಈಗ ಆಲ್ರೆಡಿ ಬಹುಶಃ ಅಂತ ಅನ್ನೋದಕ್ಕಿಂತ ಹೆಚ್ಚಿನದಾಗಿ ನಿರೀಕ್ಷೆ ಇರುವಂಥದ್ದು ಬಿಜೆಪಿ ಪಾಲಾಗುತ್ತಾ ಅಂತ. ಆದರೆ ಕಾದ್ ನೋಡಬೇಕು, ಬಿಜೆಪಿ ದೋಸ್ತಿ ಆದಂತಹ ಜೆಡಿಎಸ್ಗೆ ಏನಾದರೂ ಆ ಪಾಲು ಹೋಗುತ್ತಾ ಅಥವಾ ಬಿಜೆಪಿಯ ಪಾಲೇ ಆಗಿರುತ್ತಾ ಅನ್ನೋದನ್ನ ನೋಡಬೇಕಾಗತ್ತೆ. ಬಟ್ ಈ 5 ಕ್ಷೇತ್ರಗಳಲ್ಲಿ ನಡೀತಾ ಇರುವಂತಹ ಈ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಯಾರ ಪಾಲಾಗುತ್ತೆ? ಯಾಕಂದ್ರೆ 13 ನಿರ್ದೇಶಕರ ಏನು ಸ್ಥಾನ ಇದೆ ಆ ಸ್ಥಾನಕ್ಕೆ ಬರೋಬ್ಬರಿ 8 ಜನ ಅವಿರೋಧವಾಗಿ ಆಯ್ಕೆಯನ್ನ ಮಾಡಿಕೊಳ್ಳಲಾಗಿದೆ. ಹಾಗಾಗಿ ಸ್ವಲ್ಪ ಕುತೂಹಲ ಮೂಡಿಸುವಂತಹ ವಿಚಾರ ಇದು. ಡಿಸಿಸಿ ಬ್ಯಾಂಕ್ ಯಾರು ಈ ಚುನಾವಣೆಯಲ್ಲಿ ಗದ್ದಿಗೆಯನ್ನು ಹಿಡಿತಾರೆ ಅಂತ. ಆದ್ರೆ ತುಂಬಾ ಕುತೂಹಲ ಮೂಡಿಸ್ತಾ ಇರೋದು ಬಿಜೆಪಿ ಬರುತ್ತೆ ಅಂತ. ಆದ್ರೆ ಕಾದ್ ನೋಡ್ಬೇಕು ಯಾರು ಪಾಲಾಗುತ್ತೆ ಇದು ಅಂತ.